ಹಲೋ ನಮಸ್ಕಾರ. GM ಯೂನಿವರ್ಸಿಟಿ ಪ್ರೆಸೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಇವತ್ತಿನ ಈ ಸಂಚಿಕೆಯಲ್ಲಿ GM ಯೂನಿವರ್ಸಿಟಿಯಲ್ಲಿ ಹೈಸ್ಕೂಲ್ನಿಂದ ಹಿಡಿದು ಅಪ್ ಟು PG ನಂತರ PhD ವರೆಗೂ ಕೂಡ ಎಲ್ಲ ರೀತಿಯ ಟೆಕ್ನಿಕಲ್ ಕೋರ್ಸಸ್ಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇದೆ ಮತ್ತೆ ಇದರ ಪ್ರಯೋಜನ ಎಷ್ಟು ಮಹತ್ವ ಆಗುತ್ತೆ ವಿದ್ಯಾರ್ಥಿಗಳಿಗೆ, ಇಲ್ಲಿ ವ್ಯಾಸಂಗ ಮಾಡೋರಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, GM ಯೂನಿವರ್ಸಿಟಿ ದಾವಣಗೆರೆಯಲ್ಲಿರುವಂತಹ ಯೂನಿವರ್ಸಿಟಿ ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಹಾಗಿದ್ರೆ ಇದರ ವಿಶೇಷತೆ ಏನು, ಹಿನ್ನೆಲೆ ಏನು, ಇಲ್ಲಿಗೆ ಬರೋ ಅಂಥವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ ಸಿಗುತ್ತೆ, ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಈ ಸಂಸ್ಥೆಯ ಡೀನ್ ಪ್ರಮೋಷನ್ ಅಂಡ್ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಡಾಕ್ಟರ್ ವೀರ ಗಂಗಾಧರ ಸ್ವಾಮಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು GM ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ಸಂಸ್ಥೆಯ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಈ ಒಂದು ನಮ್ಮ GM ಯೂನಿವರ್ಸಿಟಿ ಅನ್ನೋದು ದಾವಣಗೆರೆಯ ಒಂದು ಮಧ್ಯಭಾಗದಲ್ಲಿದೆ. ಈ ದಾವಣಗೆರೆ ನಮ್ಮ ಕರ್ನಾಟಕ ಮಧ್ಯಭಾಗದಲ್ಲಿ ಒಂದು ಲೊಕೇಶನಲ್ಲಿದೆ. ಈ GM ಯೂನಿವರ್ಸಿಟಿ ಅನ್ನೋದು ಮಲ್ಲಿಕಾರ್ಜುನಪ್ಪ ಅಂಥೇಳಿ ನಮ್ಮ ಇಂದಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರು. ಅವರು ಒಂದು ಕನಸಿನ ಕೂಸಾಗಿ ಇವತ್ತು ಒಂದು ಬೃಹತ್ ಮಟ್ಟದಲ್ಲಿ ಅದು ಬೆಳೆದು ನಿಂತಿದೆ, ಯೂನಿವರ್ಸಿಟಿಯಾಗಿ ಬೆಳೆದು ನಿಂತಿದೆ. GM ಯೂನಿವರ್ಸಿಟಿ ಸ್ಥಾಪನೆ ಮಾಡಬೇಕು, ಆ ಭಾಗದ ಜನಕ್ಕೆ ಎಲ್ಲ ಎಜುಕೇಷನ್ನ, ಟೆಕ್ನಿಕಲ್ ಎಜುಕೇಷನ್ ಆಗಿರ್ಬೋದು, ಬೇರೆ ಬೇರೆ ಥರ ಎಜುಕೇಷನ್ ಆಗಿರ್ಬೋದು, ಅದನ್ನು ಒಂದು ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು ಅವಾಗ ಕಟ್ಟಿದರು. ಅದು ಇವತ್ತು ಒಂದು ಒಳ್ಳೆ ಎಮ್ಮರವಾಗಿ ಬೆಳೆದು ನಿಂತು ಎಲ್ಲರಿಗೂ ಒಂದು ಒಳ್ಳೆ ಎಜುಕೇಷನ್ನ ಕೊಡ್ತಾ ಇದೆ ಸರ್. ಓಕೆ, ಎಷ್ಟು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಂಸ್ಥೆ ಸೇವೆ ಸಲ್ಲಿಸ್ತಾ ಇದೆ? ಇಲ್ಲಿವರೆಗೂ ಯಾವ ರೀತಿ ನೆರವಾಗ್ತಾ ಬಂದಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಸರ್? ಹೌದು ಸರ್, ಇದು ಶ್ರೀಶೈಲ ಎಜುಕೇಷನ್ ಟ್ರಸ್ಟ್ ಭೀಮಸಮುದ್ರ ಅಂತ ಇವರು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ಇದು ಒಂದು 25 ವರ್ಷಗಳ ಹಿಂದೆ ಈ ಸಂಸ್ಥೆ ಸ್ಥಾಪನೆ ಆಗಿದ್ದು. ಸೊ ಮಲ್ಲಿಕಾರ್ಜುನಪ್ಪ ಅವರ ಹೆಸರಲ್ಲಿ ಸ್ಥಾಪನೆ ಆಗಿದ್ದು. ಅವ್ರದ್ದು ತೆಳಗಡೆಗೆ ಅವರು 3 ಜನ ಮಕ್ಕಳಿದ್ದಾರೆ. ಒಬ್ಬರು ಸಿದ್ದೇಶ್ವರ್ ಅಂಥೇಳಿ, ಅವರು ಫಾರ್ಮರ್ MP ಆಗಿದ್ರು, ಶ್ರೀ ಸಿದ್ದೇಶ್ವರ್ ಅಂಥೇಳಿ. ಸೊ ಇನ್ನೊಬ್ರು ಶ್ರೀ ಪ್ರಸನ್ನ ಕುಮಾರ್ ಅಂತೇಳಿ, ಅವರು M.Tech ಹೋಲ್ಡರ್ ಇದ್ದಾರೆ, ಅವರು ಬಿಸ್ನೆಸ್ಸಲ್ಲಿದ್ದಾರೆ. ಆಮೇಲೆ ಇನ್ನೊಬ್ರು ಶ್ರೀ ಲಿಂಗರಾಜು GM ಲಿಂಗರಾಜು ಅಂತೇಳಿ, ಸೊ ಅವರು ನಮ್ಮ ಚಾನ್ಸಲರ್ ಆಗಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಈ ಒಂದು ಯೂನಿವರ್ಸಿಟಿ ನಡ್ಕೊಂಡು ಬರ್ತಾ ಇದೆ. 25 ವರ್ಷದಿಂದ ಈ ಎಜುಕೇಷನ್ ಒಂದು ವ್ಯವಸ್ಥೆನಲ್ಲಿ ಇದ್ದಾರೆ ಅವರು. ಸೊ ಅವರಿಗೆ ಎಲ್ಲ ಥರದ ಈ ಒಂದು ಏರಿಳಿತಗಳು ಮತ್ತು ಇದರಲ್ಲಿ ಏನು ಮಾಡಿದರೆ ಏನು ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಏನು ಇನ್ನೂ ಒಳ್ಳೆ ಅವಕಾಶಗಳು ಕೊಡ್ಬೋದು, ಒಳ್ಳೆ ಉದ್ಯೋಗ, ಒಳ್ಳೆ ಎಜುಕೇಷನ್ ಕೊಡ್ಬೋದು, ಈ ಥರದ್ದೆಲ್ಲ ಅವರಿಗೆ ಒಂದು ಐಡಿಯಾ ಇರೋದರಿಂದ ಈ ಒಂದು ಯೂನಿವರ್ಸಿಟಿ ಇವಾಗ ಎಮ್ಮರವಾಗಿ ಬೆಳೆದು ನಿಂತು ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ಇದನ್ನು ಅವರು ಎಜುಕೇಷನ್ ಸಿಸ್ಟಮ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ ವೈಸ್ ಚಾನ್ಸಲರ್ ಇದ್ದಾರೆ, ಪ್ರೊಫೆಸರ್ ಶಂಕಪಾಲ್ ಅಂತೇಳಿ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಒಂದು ಯೂನಿವರ್ಸಿಟಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿದೆ ಇವಾಗ. ಗ್ರೇಟ್ ಸರ್. ಈಗ GM ಯೂನಿವರ್ಸಿಟಿಯಲ್ಲಿ ಯಾವೆಲ್ಲ ಕೋರ್ಸ್ಗಳು ಅವೈಲಬಲ್ ಇದೆ, ಜೊತೆಗೆ ನಿಮ್ಮ ಪಠ್ಯಕ್ರಮಗಳು ಹೇಗಿರುತ್ತೆ, ಆ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದಾ? ಈ ನಮ್ಮ GM ಯೂನಿವರ್ಸಿಟಿನಲ್ಲಿ ಇವಾಗ ಒಟ್ಟಿಗೆ ಟೋಟಲ್ ಆಗಿ 49 ಅಂಡರ್ ಗ್ರಾಜ್ಯುಯೇಟ್ ಕೋರ್ಸ್ಗಳಿದ್ದಾವೆ ಸರ್. ಅದೇ ಥರ 21 PG ಕೋರ್ಸ್ಗಳಿದ್ದಾವೆ. ಇವು ಎಲ್ಲ ಆಲ್ಮೋಸ್ಟ್ ನಮ್ಮ ಟೆಕ್ನಿಕಲ್ ಕೋರ್ಸಸ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಕೋರ್ಸ್ ಆಗಿರ್ಬೋದು, ಎಲ್ಲ ಕವರ್ ಆಗಿದೆ. ಸೊ ಅದ್ರ ಜೊತೆ ಈ ಎಲ್ಲ ಸ್ಟ್ರೀಮ್ಸಲ್ಲಿ PhD ಪ್ರೋಗ್ರಾಮ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲ ವಿಭಾಗದಲ್ಲಿ PhD ಪ್ರೋಗ್ರಾಮ್ಸ್ ಇದೆ, ಅವು ಕೂಡ ತುಂಬ ಚೆನ್ನಾಗಿ ನಡೆದು ಬರ್ತಾ ಇದೆ. ನಮ್ಮ ಪಠ್ಯಕ್ರಮಕ್ಕೆ ಬಂದರೆ, ನಮ್ಮ ಪಠ್ಯಕ್ರಮ ಈ ರೂಟ್ ಲರ್ನಿಂಗ್ ಅನ್ನೋದು ಬಿಟ್ಬಿಟ್ಟು, ರೂಟ್ ಲರ್ನಿಂಗ್ ಮೆಥಡಾಲಜಿ ಬಿಟ್ಬಿಟ್ಟು ಈಗ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗಿಗೆ ನಾವು ಒಳಪಡಿಸ್ಕೊಂಡಿದ್ದೀವಿ. ಅಂದರೆ ಸೊ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ ಬಂದಿದೆ. ಔಟ್ಕಮ್ ಬೇಸ್ಡ್ ಎಜುಕೇಷನ್ನ ನಾವು ಅಡಾಪ್ಟ್ ಮಾಡಿಕೊಂಡು ಇದೆಲ್ಲ ಇವಾಗ ಇಂಡಸ್ಟ್ರಿಗೆ ಈಗ ಪ್ರೆಸೆಂಟು ಮತ್ತು ಫ್ಯೂಚರ್ಗೆ ಏನು ಬೇಕಾಗುತ್ತೆ ಆ ಒಂದು ಸಿಲೆಬಸ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಸೊಸೈಟಿಗೆ ಈಗ ಮತ್ತು ಇವಾಗ ಮತ್ತು ಫ್ಯೂಚರ್ಗೆ ಏನು ಬೇಕಾಗುತ್ತೆ ಅದನ್ನು ಕೂಡ ನಾವು ಸಿಲೆಬಸ್ನ ಅಡಾಪ್ಟ್ ಮಾಡಿಕೊಂಡು ಸೊ ಉನ್ನತ ನಮ್ಮ ಸಿಬ್ಬಂದಿ ವರ್ಗದಿಂದ ಅದನ್ನು ಮಕ್ಕಳಿಗೆ ತಲುಪಿಸ್ತಾ ಇದ್ದೀವಿ. ಓಕೆ
ಸರ್, ನೀವು ಹೇಳಿದಾಗೆ ಈ ಪಠ್ಯಕ್ರಮಗಳು ಮತ್ತೆ ಮೆಥಡ್ ಆಫ್ ಟೀಚಿಂಗ್ ಅದು ಅಪ್ಡೇಟ್ ಆಗ್ತಾನೆ ಹೋಗ್ಬೇಕು. ಸ್ವಲ್ಪ ಬಿಡಿಸಿ ಹೇಳ್ಬೋದಾ ಈಗ ವೀಕ್ಷಕರಿಗೆ ಅರ್ಥ ಆಗೋ ಹಾಗೆ ಈ ರೂಟ್ ಮೆಥಡ್ ಮತ್ತೆ ಆಕ್ಟಿವಿಟಿ ಲರ್ನಿಂಗ್ ಮೆಥಡ್ಗಳ ನಡುವಿನ ವ್ಯತ್ಯಾಸ, ಮತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು? ಈಗ ನೋಡಿ, ಈಗ ರೂಟ್ ಮೆಥಡ್ ಅಂದರೆ ಒಂದು ಮೆಥಡಾಲಜಿ ಹೆಂಗ್ ಬರುತ್ತಪ್ಪ ಅಂದ್ರೆ, ಈಗ ನೀವು ಏನೋ ಒಂದು ಪದ್ಯ ಕೊಡ್ತೀವಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಪದ್ಯ ಓದ್ತಾ ಇದ್ವಿ, ನಮಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರ್ತಿರ್ಲಿಲ್ಲ. ಸುಮ್ಮನೆ ಅದನ್ನ ಬಾಯ್ಪಾಠ ಮಾಡಿ ಮೇಷ್ಟ್ರ ಎದುರಿಗೆ ಒಪ್ಪಿಸ್ಬಿಡ್ತಾ ಇದ್ವಿ. ಅದರದ್ದು ತಾತ್ಪರ್ಯ ಏನು, ಅದರದ್ದು ಮೆಸೇಜ್ ಏನು, ಅದು ಕೂಡ ನಮಗೆ ಸಣ್ಣ ಮಕ್ಕಳಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಬಾಯ್ಪಾಠ ಮಾಡ್ತಾ ಇದ್ವಿ. ಹೌದು. ರೂಟ್ ಲರ್ನಿಂಗ್ ಅಂದ್ರೆ ಬಾಯ್ಪಾಠ ಮಾಡೋದು, ಸುಮ್ಮನೆ ಏನೇನಾಯ್ತು ಅದನ್ನೆಲ್ಲ ತಿಳಿದು ಮೇಸ್ಟ್ರಿಗೆ ಒಪ್ಸೋದು ಒಂದೇ ನಮ್ಮದು ಉದ್ದೇಶ ಇತ್ತು. ಆ ಥರದ್ದೆಲ್ಲ ತೆಗೆದುಬಿಟ್ಟು ಆಕ್ಟಿವಿಟಿ ಬೇಸ್ಡ್ ಅಂದರೆ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತೀವಿ. ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂದರೆ ನೋಡಿ, ಇವಾಗ ಒಬ್ಬ ವಿದ್ಯಾರ್ಥಿ ಎಷ್ಟು ಕಲಿತ ಆ ಸಿಲೆಬಸ್ಸಲ್ಲಿ ಆ ಒಂದು ಪಠ್ಯಕ್ರಮದಲ್ಲಿ ಅಂತ ನಾವು ಮೆಜರ್ ಮಾಡ್ಬೋದು. ಮೆಜರ್ ಮಾಡ್ಬೋದು. ಸೊ ಆ ಮೆಜರ್ಮೆಂಟ್ ಇನ್ನೇ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ ಕಲಿತೀವಿ. ಸೊ ಈಗ 100% ಸಿಲೆಬಸ್ ಇದ್ದರೆ ಆ ವಿದ್ಯಾರ್ಥಿಗೆ 100%ಅಲ್ಲಿ ಎಷ್ಟು ಕಲ್ತಿದ್ದಾನೆ ಅವನು, ಎಷ್ಟು ಪರ್ಸೆಂಟ್ ಅವನು ಆ ಒಂದು ಪಠ್ಯಕ್ರಮನ ಕಲ್ತಿದ್ದಾನೆ, ಅದನ್ನ ಮೆಜರ್ ಮಾಡ್ತೀವಿ. ಮೆಜರ್ ಮಾಡಿ ಕಂಪೇರ್ ಮಾಡ್ತೀವಿ. ಈಗ ನಮ್ಮ ಉದ್ದೇಶ ಏನಿತ್ತು, ಅವನಿಗೆ ಈ ಸಿಲೆಬಸ್ ಕಲಿಸ್ಲಿಕ್ಕೆ, ಈ ಪಠ್ಯಕ್ರಮ ಕಲಿಸಲು ಉದ್ದೇಶ ಏನಿತ್ತು, ಅವನು ಅದರಲ್ಲಿ ಎಷ್ಟು ಕಲ್ತಿದ್ದಾನೆ, ಇನ್ನೆಷ್ಟು ಗ್ಯಾಪ್ ಉಳಿದಿದೆ, ಇನ್ನೆಷ್ಟು ಕಡಿಮೆ ಆಗಿದೆ, ಅದನ್ನ ನಾವು ಹೆಂಗೆ ಫಿಲ್ ಮಾಡಬೇಕು, ಮತ್ತೆ ಅವನಿಗೆ 100% ಕಳಿಸ್ಲಿಕ್ಕೆ ಇದು ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈ ಥರದ್ದೇ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತ. ಸೊ ನಾವೇನೇ ಒಂದು ವಿದ್ಯಾರ್ಥಿ ಕಲಿಸಿದ್ರೆ ಅದರಿಂದ ಒಂದು ಔಟ್ಕಮ್ ಇರಬೇಕು, ಸುಮ್ಮನೆ ಕಲಿಸ್ತಾ ಹೋಗ್ಬಾರ್ದು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಜಾಸ್ತಿ ಈ ಆಕ್ಟಿವಿಟಿ ಬೇಸ್ಡು ಪಠ್ಯಕ್ರಮವನ್ನು ಸೆಟಪ್ ಮಾಡ್ತೀವಿ. ಆಕ್ಟಿವಿಟಿ ಬೇಸ್ಡ್ ಮಾಡಿದಾಗ ಏನಾಗುತ್ತೆ, ಬೋರ್ ಆಗಲ್ಲ. ಅಂದರೆ ಮಕ್ಕಳಿಗೆ ಒಂದು ಕರೆಕ್ಟಾಗಿ ತಿಳಿತಾ ಹೋಗುತ್ತೆ, ಯಾಕಂದರೆ ಪ್ರಾಕ್ಟಿಕಲಿ ಓರಿಯೆಂಟೆಡ್ ಜಾಸ್ತಿ ಇರುತ್ತೆ, ಇಂಟ್ರೆಸ್ಟಿಂಗ್ ಜಾಸ್ತಿ ಆಗುತ್ತೆ. ಸೊ ಕಲಿಕೆನಲ್ಲಿ ಅವರಿಗೆ ಜಾಸ್ತಿ ನಾನು ಓದಬೇಕು ಮಾಡಬೇಕು ಅರ್ಥ ಆಗ್ತಾ ಜಾಸ್ತಿ ಹೋಗುತ್ತೆ, ಆವಾಗ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸೊ ಈ ಥರದ್ದು ನಾವು ಅಡಾಪ್ಟ್ ಮಾಡ್ತಾ ಇದ್ದೀವಿ ಪಠ್ಯಕ್ರಮದಲ್ಲಿ. ಹಾಗಾಗಿ ಮಕ್ಕಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ, ಯಾಕಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುತ್ತೆ, ಜಾಸ್ತಿ ಆಕ್ಟಿವಿಟಿ ಬೇಸ್ಡ್ ಇರುತ್ತೆ. ಹಾಗಾಗಿ ಇನ್ವಾಲ್ವ್ ಆಗ್ತಾ ಕಲಿತಾ ಹೋಗ್ತಾರೆ. ಗ್ರೇಟ್ ಸರ್. ಈ ಕರಿಕ್ಯುಲಮ್ ಜೊತೆಗೆ ಅಥವಾ ಇದರ ಭಾಗವಾಗಿನೇ ಇನೋವೇಷನ್ ಮತ್ತೆ ಕ್ರಿಯೇಟಿವಿಟಿ ಅನ್ನೋದು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಇವತ್ತಿನ ದಿನಗಳಲ್ಲಿ. ಸೊ ಇದನ್ನ ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀರಾ GM ಯೂನಿವರ್ಸಿಟಿಯಲ್ಲಿ? ಓಕೆ, ಸೊ ನೋಡಿ ಸರ್, ಇದು ಇನೋವೇಷನ್ ಅಂತ ಬಂದಾಗ ಈಗ ನಾವು ಅದು ರೂಟೇ ಬೇರೆ ತರ ಇರುತ್ತೆ. ಇದು ಒಂಥರ ನಾವು ಪಾಠ ಮಾಡದೆ ಅವನು ಕಲಿತೆ ಆ ಥರ ಇರಂಗಿಲ್ಲ. ಇದು ಇನೋವೇಷನ್ ಅಂದ್ರೆ ಮನುಷ್ಯನ ಒಂದು ಥಾಟ್ಸೇ ಬೇರೆ ಆಗಬೇಕು. ಸೊ ಆವಾಗ ನಮಗೆ ಕರೆಕ್ಟ್ ಆದ ಇನೋವೇಷನ್ ಅದೆಲ್ಲ ಬರುತ್ತೆ. ಈ ಮಕ್ಕಳಲ್ಲಿ ನಾವು ಹೆಂಗೆ ಇನೋವೇಷನ್ ರೂಟ್ ಮಾಡ್ಬೇಕಂದ್ರೆ, ಸೊ ಅವರಿಗೆ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇಂದ ಆಮೇಲೆ ಕರೆಸ್ಬಿಟ್ಟು, ಆಮೇಲೆ ಈ ಬೇರೆ ಬೇರೆ ಸೈಂಟಿಸ್ಟ್ಗಳನ್ನ ಕರೆಸ್ಬಿಟ್ಟು ವರ್ಕ್ಶಾಪ್ ಮಾಡಿಸಿ, ಸೊ ಇನೋವೇಷನ್ ಥಿಂಕಿಂಗ್ ಅಂದ್ರೆ ಏನು, ಸೊ ನಾವು ಆಮೇಲೆ ಯಾವ ಥರ ಯೋಚನೆ ಮಾಡಿದ್ರೆ ಏನು ಪ್ರಾಡಕ್ಟ್ ಬರಲಿಕ್ಕೆ ಸಾಧ್ಯ, ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿಸ್ತೀವಿ. ವರ್ಕ್ಶಾಪ್ ಮಾಡಿಸಿ ಅವರಿಗೆ ಒಂದು ಲೆವೆಲ್ಗೆ ಅವ್ರ ಥಾಟ್ಸ್ನ ಹೆಂಗೆ ನಾವು ಇನೋವೇಟಿವ್ ಯೋಚನೆ ಮಾಡಬೇಕು ಅನ್ನೋ ಲೆವೆಲ್ಗೆ ತೊಗೊಂಬಂದು ಅವರಿಂದ ಐಡಿಯಾ ಜನ್ರೇಟ್ ಮಾಡ್ತೀವಿ. ಸೊ ಆ ಐಡಿಯಾ ಜನ್ರೇಟ್ ಮಾಡಿದ್ದ ಏನು ಮಾಡ್ತೀವಿ, ನಮ್ಮಲ್ಲಿ ಒಂದು ಐಡಿಯಾ ಲ್ಯಾಬ್ ಅಂತ ಇದೆ. ಆ ಐಡಿಯಾ ಲ್ಯಾಬಲ್ಲಿ ಏನಾಗುತ್ತೆಪ್ಪ ಅಂದರೆ, ಅಲ್ಲಿ ನಾವು ಪ್ರೋಟೋಟೈಪ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ನಂದೊಂದು ಏನೋ ಐಡಿಯಾ ಬಂತಂದರೆ ನಾನು ಪ್ರೋಟೋಟೈಪ್ ಮಾಡಿದರೆ ನನಗೆ ಇನ್ನೂ ಒಳ್ಳೆ ಪಿಕ್ಚರ್ ಸಿಗುತ್ತೆ ಅದರಲ್ಲಿ ಏನಿದು ಅಂತ. ಸೊ ಅಲ್ಲಿ ಪ್ರೋಟೋಟೈಪ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಮಾಡ್ಲ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆ ಮಾಡ್ಲನ್ನ ಮತ್ತೆ ನಾನು ನೋಡ್ತೀನಿ, ನನ್ನ ಥಾಟಿಗೆ ಇದು ಸರಿ ಇದೆಯಾ, ಕರೆಕ್ಟಾಗಿ ಬಂದಿದೆ ಕ್ರಿಯೇಟಿವಿಟಿಗೆ ಅಂತ. ಇಲ್ಲಾಂದರೆ ಮತ್ತೆ ರಿಫೈನ್ ಮಾಡ್ಬೋದು ಅದನ್ನ. ಸೊ ಈ ಥರ ಮಾಡ್ಲು ಮಾಡಿ ಪ್ರೋಟೋಟೈಪ್ ಮಾಡಿ ರಿಫೈನ್ ಮಾಡ್ತಾ ಅವ್ರಿಗೆ ಮಕ್ಕಳಿಗೆ ಒಂದು ಹೊಸ ಪ್ರಾಡಕ್ಟ್ಗೆ ಥಿಂಕ್ ಮಾಡಲಿಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸೊ ಅದನ್ನೇ ನಾವು ಐಡಿಯಾ ಲ್ಯಾಬ್ ಅಂತೀವಿ. ಸೊ ಈ ಥರದ ಐಡಿಯಾ ಲ್ಯಾಬ್ ನಮ್ಮಲ್ಲಿ ಸೆಟಪ್ ಆಗಿದೆ, ಅರೌಂಡ್ 90 lakhs ಅದರಲ್ಲಿ ನಾವು ಸೆಟಪ್ ಮಾಡಿದ್ದೀವಿ ಐಡಿಯಾ ಲ್ಯಾಬ್. ಅದಾದಮೇಲೆ ನಾವು ಒಂದು ಇನ್ನೋವೇಷನ್ ವೀಕ್ ಅಂತ ಒಂದು ಮಾಡ್ತೀವಿ. ಈ ಒಂದು ಇನ್ನೋವೇಷನ್ ವೀಕಲ್ಲಿ ಏನಾಗುತ್ತಪ್ಪ ಅಂದರೆ, ಮಕ್ಕಳಿಗೆ ತಮ್ಮಲ್ಲಿರೋ ಸ್ಕಿಲ್ಸ್ನ ಎಕ್ಸಿಬಿಟ್ ಮಾಡ್ಬೋದು. ಬಂದ್ಬಿಟ್ಟು ಮಾಡ್ಲು ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು, ಆಮೇಲೆ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿರ್ತಾರೆ ಇನ್ನೋವೇಷನ್ ವೀಕಲ್ಲಿ, ಅವರಿಂದನೂ ಕೂಡ ಸಜೆಷನ್ಸ್ ಕೊಡ್ತಾರೆ. ಅವರಲ್ಲಿ ಪ್ರೆಸೆಂಟ್ ಮಾಡಿದಾಗ ಎಕ್ಸ್ಪರ್ಟ್ಸಿಂದ ಸಜೆಷನ್ ಬರುತ್ತೆ, ಇದು ಈ ಥರ ಮಾಡಿದರೆ ಬೆಟರ್ ಇತ್ತು, ಈ ಥರ ಮಾಡಿದರೆ ಬೆಟರ್ ಇತ್ತು, ಈ ಥರ ಎಲ್ಲ ಸಜೆಷನ್ ಕೊಡ್ತಾರೆ. ಸೊ ಅದನ್ನು ಮತ್ತೆ ಅವ್ರ ಮಕ್ಕಳು ಅದನ್ನು ಇನ್ವಾಲ್ವ್ ಮಾಡಿಕೊಂಡು ಅದರಲ್ಲಿ ಅಡಾಪ್ಟ್ ಮಾಡಿಕೊಂಡು ಇನ್ನೂ ಒಳ್ಳೆಯ ಪ್ರೋಟೋಟೈಪ್, ಇನ್ನೂ ಒಳ್ಳೆಯ ಪ್ರಾಡಕ್ಟ್ನ ಡೆವಲಪ್ ಮಾಡಲಿಕ್ಕೆ ಅದು ಇನ್ನೋವೇಷನ್ ವೀಕ್ ಅನ್ನೋದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇಗ್ನಿಟ್ರಾನ್ ಅಂತ ಒಂದು ಮಾಡ್ತೀವಿ, ಅದು ಟೆಕ್ನಿಕಲ್ ಇವೆಂಟ್, ಅದು ಕೂಡ ಈ ಇನ್ನೋವೇಷನ್ ಮೇಲೆ ಡೆವಲಪ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಇವೆರಡೂ
ಕಾರ್ಯಕ್ರಮಗಳು ಜೊತೆಗೆ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಸೈಂಟಿಸ್ಟ್ಗಳನ್ನೆಲ್ಲ ಕರೆಸಿ ಮಕ್ಕಳಿಗೆ ಅವ್ರ ಜೊತೆ ನಾವು ಸಂವಾದ ಮಾಡಿ ಅವರಿಗೆ ಇನ್ಪುಟ್ಸ್ ಕೊಡಿಸೋದ್ರಿಂದ ರಿಸರ್ಚ್ ಅನ್ನೋದು ಒಂದು ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಡೆವಲಪ್ ಆಗ್ತಾಯಿದೆ. ಜೊತೆಗೆ ಫ್ಯಾಕಲ್ಟಿಗಳು ಕೂಡ ಇನ್ವಾಲ್ವ್ ಆಗ್ತಾರೆ ಅದರಲ್ಲಿ. ಫ್ಯಾಕಲ್ಟಿ ಕೂಡ ಹುಡುಗರ ಜೊತೆಗೆ ಇನ್ವಾಲ್ವ್ ಆಗಿ ಈ ಸೀಡ್ ಮನಿ ಅಂತ ಹೇಳಿ ಒಂದು ಕೊಡ್ತೀವಿ. ಸೀಡ್ ಮನಿ ಅಂದರೆ ಯೂನಿವರ್ಸಿಟಿನೇ ಅದಕ್ಕೆ ಫಂಡಿಂಗ್ ಮಾಡುತ್ತೆ. ಅಂದರೆ ಐಡಿಯಾಸ್ಗೆ ಐಡಿಯಾ ಶುಡ್ ಬಿ ಕನ್ವರ್ಟೆಡ್ ಇಂಟು ಎ ಪ್ರಾಡಕ್ಟ್. ಆ ಕೆಲಸ ಮಾಡಲಿಕ್ಕೆ ಸೀಡ್ ಮನಿ ಅಂತ ನಮ್ಮ ಯೂನಿವರ್ಸಿಟಿನವರೇ ರಿಸರ್ಚ್ ಎನ್ಕರೇಜ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಆ ಫ್ಯಾಕಲ್ಟಿ ಕೊಡ್ತಾರೆ. ಫ್ಯಾಕಲ್ಟಿ ಇಂಟರ್ನ್ ನಮ್ಮ ಹುಡುಗರುಗಳಿಗೆ ಗ್ರೂಪ್ ಮಾಡಿಕೊಂಡು ಆ ಹುಡುಗರಿಗೂ ಐಡಿಯಾನ ಅವ್ರಿಗೆ ಸ್ಪ್ರೆಡ್ ಮಾಡಿ ಅವ್ರ ಕಡೆಯಿಂದ ಅದನ್ನ ಕೆಲಸ ಮಾಡಿ ಅದನ್ನು ಮುಗಿಸೋ ಥರ ನೋಡ್ಕೊಳ್ತಾರೆ. ಸೊ ದ್ಯಾಟ್ ಹುಡುಗರು ಕಲ್ತಂಗಾಗುತ್ತೆ, ಆಮೇಲೆ ಮೇಸ್ಟ್ಗಳಿಗೂ ಅನುಕೂಲ ಆಗುತ್ತೆ. ಸೊ ಈ ಥರದೊಂದು ಕಾರ್ಯಕ್ರಮ ಇದೆ. ಗ್ರೇಟ್ ಸರ್. ಈಗ ಇಷ್ಟೆಲ್ಲ ಒದಗಿಸ್ಕೊಡ್ಬೇಕು ಅಂದರೆ ಬಹಳ ದೊಡ್ಡ ಮತ್ತು ಅತ್ಯದ್ಭುತವಾದಂಥ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಮುಖ್ಯ ಆಗುತ್ತೆ. ಕೇಳ್ಪಟ್ಟಿದ್ದೀವಿ ಕೂಡ ನಾವು GM ಯೂನಿವರ್ಸಿಟಿಯಲ್ಲಿ ಇರೋ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ. ಸೊ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡೋದಾದ್ರೆ ಸರ್, ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತು ಬಂದಾಗ ನಮ್ಮ ಮ್ಯಾಲಿನ ಪದಾಧಿಕಾರಿಗಳು ಏನಿದ್ದಾರೆ ಅವರು ಭಾಳ ಒತ್ತನ್ನು ಕೊಡ್ತಾರೆ ಅದ್ರ ಬಗ್ಗೆ. ಯಾಕಪ್ಪ ಅಂದರೆ ನೀವು ಏನೇ ಒಂದು ವರ್ಕ್ ಮಾಡಲಿಕ್ಕೆ, ಪ್ರೆಸೆಂಟ್ ಮಾಡಲಿಕ್ಕೆ, ಏನೇ ಒಂದು ಕಲಿಕೆ ಕಾರ್ಯಕ್ರಮ ಇರ್ಬೋದು, ಏನೇ ಒಂದು ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಭಾಳ ಒಂದು ಮುಖ್ಯವಾದ ವಸ್ತು ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಟಾಪ್ ಮೋಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅವೈಲೇಬಲ್ ಇದೆ. ಯಾವುದ್ಯಾವುದಕ್ಕೆ? ಕ್ಲಾಸ್ ರೂಮ್ ಆಗಿರ್ಬೋದು, ಇಲ್ಲ ಲ್ಯಾಬ್ಸ್ ಆಗಿರ್ಬೋದು, ಇಲ್ಲ ರಿಸರ್ಚ್ ಆ್ಯಕ್ಟಿವಿಟೀಸ್ಗೆ ಫೆಸಿಲಿಟೀಸ್ ಆಗಿರ್ಬೋದು, ಇಲ್ಲ ಕ್ರಿಕೆಟ್ ಗ್ರೌಂಡ್ಸ್ ಆಗಿರ್ಬೋದು, ಆಮೇಲೆ ಫೀಲ್ಡ್ಸ್ ಆಗಿರ್ಬೋದು, ಸೊ ಆಮೇಲೆ ಹಾಸ್ಟೆಲ್ಸ್ ಆಗಿರ್ಬೋದು, ಆಮೇಲೆ ಲೈಬ್ರರಿ ದಿಸ್ ದ ಟಾಪ್ ಮೋಸ್ಟ್ ಇನ್ ಕರ್ನಾಟಕ. ಯಾಕಪ್ಪ ಅಂದ್ರೆ ಅಲ್ಲೇ ಹುಡುಗರೆಲ್ಲ ಓದೋದು, ಕುತ್ಕೊಳ್ಳೋದು, ಆಮೇಲೆ ಡಿಜಿಟಲ್ ಲೈಬ್ರರಿ, ಈ ಥರದ್ದೆಲ್ಲ ತುಂಬ ಮುಖ್ಯವಾಗಿ ಲೈಬ್ರರಿ ಮಾತ್ರ ಟಾಪ್ ಮೋಸ್ಟ್ ಇದೆ. ಸೊ ಈ ಥರದ ಇನ್ಫ್ರಾಸ್ಟ್ರಕ್ಚರ್ಗಳು ನಮ್ಮ ಮೇಲಿನ ಪದಾಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಅದು ಇನ್ನೂ ತುಂಬ ಮಕ್ಕಳಿಗೆ ಮತ್ತು ಫ್ಯಾಕಲ್ಟಿಗೆ ತುಂಬ ಅನುಕೂಲ ಆಗಿದೆ. ಇನ್ನೂ ಯೂನಿವರ್ಸಿಟಿನ ಒಂದು ಉತ್ತಮ ಲೆವೆಲಿಗೆ ತಗೊಂಡೋಗ್ಲಿಕ್ಕೆ. ಗ್ರೇಟ್ ಸರ್. ಇನ್ನು ಹಲವು ವಿಚಾರಗಳು ಮಾತಾಡಿಸ್ತೀನಿ ನಿಮ್ಮನ್ನ. ಈಗ ಇನ್ನೊಂದಷ್ಟು ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸ್ ರೂಮಿಂದ ಹೊರಗೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ, ಜೊತೆಗೆ ಪ್ಲೇಸ್ಮೆಂಟ್ಗಳ ವಿಚಾರ ಬಂದಾಗ ಹೇಗಿದೆ, ಆ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. GM ಯೂನಿವರ್ಸಿಟಿಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಓದಿ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂದ್ರೆ ಯಾವ ರೀತಿ ಶಿಕ್ಷಣ ಬೇಕು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳು, ಆ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ನಾನು ಬ್ರೇಕ್ ಹೋಗೋದಕ್ಕೆ ಮುಂಚೆ ಹೇಳ್ತಾ ಇದ್ದೆ, ತರಗತಿಯಲ್ಲಿ ಕಲಿಯೋದು ಕರಿಕ್ಯುಲಮ್ ಎಲ್ಲ ಒಂದು ಭಾಗ ಹೌದು, ಅದರಿಂದ ಆಚೆಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಅವರ ಇಡೀ ಫ್ಯೂಚರ್ನ ಕಟ್ಕೊಳ್ಳೋದ್ರಲ್ಲಿ. ಸೊ ಅದ್ರ ಬಗ್ಗೆ ಯಾವ ರೀತಿ ವಿದ್ಯಾರ್ಥಿಗಳನ್ನು ಒಳಪಡಿಸಲಾಗುತ್ತೆ ಅಂತ ನೋಡಿ ಸರ್. ಈಗ ಇವತ್ತಿನ ವರ್ತಮಾನದಲ್ಲಿ ನಾವು ಬರೇ ನಮ್ಮ ಪಠ್ಯಕ್ರಮದ ಬಗ್ಗೆ, ಸಿಲೆಬಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹುಡುಗರಿಗೆ ಅದನ್ನು ತಲುಪಿಸಿದ್ರೆ ಮಾತ್ರ ಸಾಧ್ಯವಾಗೋದಿಲ್ಲ. ಅವರಿಗೆ ಅದಕ್ಕಿಂತ ಹೆಚ್ಚಿದಾಗಿ ಇನ್ನೂ ನಾವು ಬೇರೆ ಬೇರೆ ಟ್ರೈನಿಂಗ್ಗಳು ಕೊಡಬೇಕಾಗುತ್ತೆ. ಹಾಗಾಗಿ ನಮ್ಮಲ್ಲಿ ಒಂದು ಸಪ್ರೇಟ್ ವಿಂಗೇ ಮಾಡಿದ್ದೀವಿ ಅದಕ್ಕೆ, ಕಾಂಪಿಟೇಟಿವ್ ಟ್ರೈನಿಂಗ್ ಸ್ಕಿಲ್ ಸೆಂಟರ್ ಅಂತ. ಸೊ ಅದರಲ್ಲಿ ಏನು ಮಾಡ್ತೀವಿ ನಾವು, ಈ ಸ್ಕಿಲ್ ಡೆವಲಪ್ಮೆಂಟ್ನ ಅಡಾಪ್ಟ್ ಮಾಡ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ ಅಡಾಪ್ಟ್ ಮಾಡಿಕೊಂಡು ಈಗ ಯಾವ ಮಕ್ಕಳಿಗೆ ಯಾವ ಥರ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡಿ ಕೊಡಬೇಕು. ಸೊ ಆಮೇಲೆ ಈ ಎಕ್ಸ್ಪರ್ಟ್ಸ್ನ ಎಲ್ಲಿಂದ ಕರೆಸ್ಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಕಿಲ್ಸಿಗೆ ಇಂಡಸ್ಟ್ರಿಯಿಂದ ಕರೆಸ್ಬೇಕಾಗುತ್ತೆ, ಯಾವುದೋ ಒಂದು ಸ್ಕಿಲ್ಸಿಗೆ ಸೈಂಟಿಸ್ಟ್ ಬರಬೇಕಾಗುತ್ತೆ, ಇನ್ನೊಂದು ಯಾವುದೋ ಸ್ಕಿಲ್ಸ್ಗೆ ಬೇರೆ ನಮ್ಮ ಫ್ಯಾಕಲ್ಟಿಗಳು ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಂದ ಕೊಡಿಸ್ಬೇಕಾಗತ್ತೆ. ಈ ಥರ ವಿವಿಧವಾದ ರಿಸೋರ್ಸಸ್ಗಳಿಂದ ನಾವೇನು ಮಾಡ್ತೀವಿ, ಅಪಾರ್ಟ್ ಫ್ರಮ್ ಸಿಲೆಬಸ್ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಕೊಡ್ತೀವಿ. ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ಇಟ್ ಮೇ ಬಿ ಆನ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಟ್ ಮೇ ಬಿ ಆನ್ ಲೈಫ್ ಸ್ಕಿಲ್ಸ್, ಇಟ್ ಮೇ ಬಿ ಆನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಆರ್ ಇಟ್ ಮೇ ಬಿ ಆನ್ ಟೆಕ್ನಿಕಲ್ ಸ್ಕಿಲ್ಸ್ ಅದರ್ ದ್ಯಾನ್ ಸಿಲೆಬಸ್. ಸೊ ಈ ಥರ ಬೇರೆ ಬೇರೆ ಸ್ಕಿಲ್ ಸೆಟ್ಸ್ನ ನಾವು ಒಂದು ಕಾಂಪಿಟೇಟಿವ್ ಸ್ಕಿಲ್ ಸೆಟ್ ಸೆಂಟರ್ ಅಂತಲೇ ಮಾಡಿಬಿಟ್ಟು ಆ ಸೆಂಟ್ರಲ್ಲಿ ನಾವು ಇದನ್ನು ಟ್ರೈನಿಂಗ್ನ ಕೊಡ್ತೀವಿ. ಸೊ ಹಾಗಾಗಿ ನಮ್ಮ ಮಕ್ಕಳು ಅಪಾರ್ಟ್ ಫ್ರಮ್ ಇದು ಸಿಲೆಬಸ್, ಸೊ ದೇ ಆರ್ ವೆರಿ ಗುಡ್ ಅಟ್ ಸ್ಕಿಲ್ ಸೆಟ್ಸ್ ಆಲ್ಸೋ. ಸೊ ಆ ಸ್ಕಿಲ್ ಸೆಟ್ ಅವರಿಗೆ ಪರಿಪೂರ್ಣವಾಗಿ ನಾವು ಕೊಟ್ಬಿಟ್ರೆ, ಇಲ್ಲಿ ನಮಗೆ ಒಂದು ಸಿಲೆಬಸ್ ಕೂಡ ಅವರಿಗೆ ಹೇಳಿರ್ತೀವಿ, ಪಠ್ಯಕ್ರಮನೂ ಕೂಡ ಅವರಿಗೆ ನೀಟಾಗಿ ಹೇಳಿರ್ತೀವಿ, ಪ್ಲಸ್ ಎಕ್ಸ್ಟ್ರಾ ಸ್ಕಿಲ್ಸ್ ಕೂಡ ಅಪಾರ್ಟ್ ಫ್ರಮ್ ಸಟ್ ಹೇಳಿರ್ತೀವಿ. ಎರಡೂ ಸೇರಿಸಿ ದೇ ವಿಲ್ ಬಿ ಎಕ್ವಿಪ್ಡ್. ಅವರಿಗೆ ಎಲ್ಲ ರೀತಿಯಿಂದ ರೆಡಿ ಇರ್ತಾರೆ. ಯಾವುದಕ್ಕೆ ರೆಡಿ ಇರ್ತಾರೆ ಅಂತ, ನಾಳೆ ಅವರು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೂ ರೆಡಿ ಇರ್ತಾರೆ. ದೇ ಆರ್ ರೆಡಿ ಫಾರ್ ದ ಪ್ಲೇಸ್ಮೆಂಟ್ಸ್, ದೇ ಆರ್ ರೆಡಿ ಫಾರ್ ದೇರ್ ಲೈಫ್ ಸ್ಕಿಲ್ಸ್,
ಈಗ ಅವರು ನಾಳೆ ಹೋಗಿ ಜೀವನನೂ ಕೂಡ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಸೊ ಹಾಗಾಗಿ ಇದೆಲ್ಲ ರೀತಿಯಿಂದ ನಾವು ಅವರಿಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ಕೊಳ್ತೀವಿ. ಓಕೆ ಸರ್, ಈಗ ಒಂದು ಶಿಕ್ಷಣ ಸಂಸ್ಥೆಯಿಂದ ಹೊರಗೆ ಬರುವಂಥ ಔಟ್ಪುಟ್ಗಳು ಯಾರು ಏನು ಬೇಕಾದರೂ ಆಗ್ಬೋದು. ಒಬ್ಬರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ, ಮತ್ತೊಬ್ಬರಿಗೆ ರಿಸರ್ಚಲ್ಲಿ ಇರುತ್ತೆ, ಮತ್ತೊಬ್ಬರು ನಾನೊಬ್ಬ ಹೈಯರ್ ಲೆವೆಲ್ ಆಫೀಸರ್ ಆಗಬೇಕು ಅಂದ್ಕೊಳ್ತಾರೆ, ಏನೇನೋ ಇರುತ್ತೆ. ಸೊ ಸರ್ವತೋಮುಖವಾಗಿ ಎಲ್ರಿಗೂ ಸಪೋರ್ಟಿವ್ ಆಗೋ ರೀತಿಯಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಈವೆಂಟ್ಸ್ಗಳು ಯಾವ ರೀತಿ GM ಯೂನಿವರ್ಸಿಟಿಲಿ ನಡೆಸಲಾಗುತ್ತೆ? ಹೌದು ಸರ್, ಅದಕ್ಕಿಂತ ಮೊದಲು ಇನ್ನೊಂದು ಮುಖ್ಯವಾದ ಅಂಶ ಅಂದರೆ, ಈಗ ನೋಡಿ, ನಾವು ಇಂಡಸ್ಟ್ರಿ ಜೊತೆ ಮಕ್ಕಳನ್ನ ಟೈಅಪ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಅಲ್ಟಿಮೇಟ್ಲಿ ನಾಳೆ ಹೋಗಿ ಅವರು ಇಂಡಸ್ಟ್ರಿನಲ್ಲೇ ಕೆಲಸ ಮಾಡಬೇಕಾಗಿರುತ್ತೆ. ಹೌದಾ? ನಾವು ಇಲ್ಲಿ ಎಷ್ಟೇ ಏನೇ ಟ್ರೈನಿಂಗ್ ಕೊಟ್ಟರು ಕೂಡ ಆ ಇಂಡಸ್ಟ್ರಿ ವಾತಾವರಣ ಬೇರೆ ಇರುತ್ತೆ, ಅಲ್ಲಿ ವರ್ಕಿಂಗ್ ನೇಚರೇ ಬೇರೆ ಇರುತ್ತೆ. ಅದನ್ನ ನಾವೇನ್ ಮಾಡಬೇಕು, ಇವಾಗಲೇ ನಮ್ಮ ಮಕ್ಕಳಿಗೆ ಇಂಟಲ್ಜ್ ಮಾಡಿದ್ರೆ, ಇವಾಗಲೇ ಕಲ್ಸಕ್ ಶುರು ಮಾಡಿದ್ರೆ, ಅವರು ನಾಳೆ ನಮ್ಮ ಯೂನಿವರ್ಸಿಟಿಯಿಂದ ಹೊರಗೆ ಹೋದ ತಕ್ಷಣ ದೇ ವಿಲ್ ಬಿ ರೆಡಿ, ಇಂಡಸ್ಟ್ರಿ ರೆಡಿ ಇರ್ತಾರೆ. ಸೊ ದಟ್ ದೇ ಕ್ಯಾನ್ ಈಸಿಲಿ ಕೋಪ್ ಅಪ್ ವಿತ್ ದ ಇಂಡಸ್ಟ್ರಿ ವಾತಾವರಣ. ಸೊ ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದೀವಿ ಅಂದ್ರೆ, ಸೊ ವಿ ಇಂಟ್ರಡ್ಯೂಸ್ ದಿಸ್ ಇಂಡಸ್ಟ್ರಿ ಇಂಟರ್ನ್ಶಿಪ್ ಇನ್ 4th ಸೆಮಿಸ್ಟರ್ ಇಟ್ ಸೆಲ್ಫ್. ಬಹಳ ಅರ್ಲಿನೇ ಇಂಟ್ರಡ್ಯೂಸ್ ಮಾಡ್ತಾ ಇದೀವಿ. 4th ಸೆಮಿಸ್ಟರ್ ನಾವು ವೆಕೇಶನ್ ಅಲ್ಲಿ ಕಂಪಲ್ಸರಿ ನಾವು ಮಾಡಿದ್ವಿ, ಇಂಡಸ್ಟ್ರಿ ಜೊತೆ ಇಂಟರ್ನ್ಶಿಪ್ ಮಾಡಲೇಬೇಕು ಅಂತ. ಸೊ ಇಂಡಸ್ಟ್ರಿ ಜೊತೆ ಟೈ ಅಪ್ ಮಾಡ್ಕೊಂಡು ವಿಲ್ ಸೆಂಡ್ ದೆಮ್ ಡಿಫ್ರೆಂಟ್ ಇಂಡಸ್ಟ್ರಿಗಳಿಗೆ, ಒಳ್ಳೊಳ್ಳೆ ಇಂಡಸ್ಟ್ರಿಗಳು ಟೈ ಅಪ್ ಮಾಡ್ಕೊಂಡು ಅವ್ರಿಗೆ ಕಳ್ಸಿಕೊಡ್ತೀವಿ. ಇಂಡಸ್ಟ್ರಿ ಇಂಟರ್ನ್ಶಿಪ್ ಮಾಡ್ಕೊಂಡು ಅವರು ಕಲಿತಾ ಬರುತ್ತೆ. ಇದು ಯಾವಾಗ ಆಗುತ್ತೆ ಅಂದರೆ 4th ಸೆಮಿಸ್ಟರ್ ಒಂದ್ಸತಿ ಆಗುತ್ತೆ, ಮತ್ತೆ 5th ಸೆಮಿಸ್ಟರ್ ವೆಕೇಶನಲ್ಲಿ ಒಂದ್ಸತಿ ಆಗುತ್ತೆ, ಮತ್ತೆ 6th ಸೆಮಿಸ್ಟರ್ ವೆಕೇಶನಲ್ಲಿ ಒಂದ್ಸತಿ ಆಗುತ್ತೆ. ಈ ತರ ಹಂತವಾಗಿ ನಾವು ಅವರಿಗೆ ಟ್ರೈನಿಂಗ್ ಕೊಡಿಸ್ತಾ ಹೋಗ್ತೀವಿ ಇಂಡಸ್ಟ್ರಿ ಜೊತೆ. ಸೊ ದಟ್ ಫೈನಲ್ ಇಯರ್ಗೆ ಬಂದ ತಕ್ಷಣ ದೇ ವಿಲ್ ಬಿ ನೋಯಿಂಗ್ ದ ಟೋಟಲ್ ಎನ್ವೈರನ್ಮೆಂಟ್ ಆಫ್ ದ ಇಂಡಸ್ಟ್ರಿಯಲ್ಲಿ ಏನಿರುತ್ತೆ, ಹೆಂಗಿರುತ್ತೆ, ಹೆಂಗ್ ನಡೆಯುತ್ತೆ, ಆನ್ ಫೀಲ್ಡ್ ರಿಯಾಲಿಟಿ ಏನಾಗುತ್ತೆ, ನಾವೇನು ಕಲಿಬೇಕಿಲ್ಲಿ, ಏನಿನ್ನು ಎಕ್ಸ್ಟ್ರಾ ನಾನು ಕಲಿಬೇಕಾಗತ್ತೆ, ಸ್ಕಿಲ್ಸ್ ಏನು ಎಕ್ಸ್ಟ್ರಾ ತಗೋಬೇಕಾಗತ್ತೆ, ಅವನು ರೆಡಿ ಆಗ್ಬಿಡ್ತಾರೆ. ಸೊ ಫೈನಲ್ ಇಯರ್ಗೆ ಬಂದ ತಕ್ಷಣ ನಮಗೆ ಅವರಿಗೆ ಪ್ಲೇಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಾವು ಪ್ಲೇಸ್ ಮಾಡೋದು ಅವರೇ ಪ್ಲೇಸ್ ಆಗ್ತಾರೆ. ಸೊ ಆ ತರ ವಿ ಆರ್ ಪ್ಲಾನಿಂಗ್. ಸೊ ಈಗ ಏನಾಗುತ್ತೆ, ನಾವು ಅವರಿಂದ ಓಡಾಗಿ ಪ್ಲೇಸ್ ಮಾಡೋದು ಒಂದ್ ರೀತಿ. ಈಗ ನಾವು ಅದನ್ನೆಲ್ಲ ಇಕ್ವಿಪ್ ಮಾಡಿ ಇಟ್ಬಿಟ್ರೆ ಪ್ಲೇಸ್ ಮಾಡೋದು ಬೇಡ, ಆಟೋಮೆಟಿಕಲಿ ಕಂಪನಿ ವಿಲ್ ಟೇಕ್ ದಮ್. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಆ ತರದ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ಇಂಟರ್ನ್ಶಿಪ್ ಅಂತ. ಆಮೇಲೆ ನೀವು ಕೇಳಿದಾಗೆ ಸ್ಟೂಡೆಂಟ್ ಸೆಂಟ್ರಿಕ್ ಪ್ರೋಗ್ರಾಮ್ಗಳು. ಇದೆಲ್ಲ ನಾವು ಇಷ್ಟೋ ತನಕ ಮಾತಾಡಿದ್ದು ಟೆಕ್ನಿಕಲ್ ಓರಿಯೆಂಟೆಡ್ ಅವರ ಕೆಲಸದ ಬಗ್ಗೆ, ಇದೆಲ್ಲ ಆಯ್ತು. ಇದು ಒಂದು ಭಾಗ. ಇನ್ನೊಂದು ಭಾಗ ಅವರಿಗೆ ಮನೋರಂಜನೆನೂ ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ GM ಲೀಗ್ ಅಂತ ಒಂದು ಮಾಡ್ತೀವಿ. ಈ GM ಲೀಗ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಇಸ್ ಆಸ್ ಈಕ್ವಲೆಂಟ್ ಟು ದ IPL ಲೀಗಲ್ಲಿ ಏನ್ ನಡೆಯುತ್ತಲ್ಲ, ದ ಸೇಮ್ ರಿಪ್ಲಿಕಾ ವಿ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ಟು ದ GM ಲೀಗ್. ಸೊ ದಟ್ ಸ್ಟೂಡೆಂಟ್ಸ್ ಆರ್ ಹ್ಯಾಪಿ ಟು ಪಾರ್ಟಿಸಿಪೇಟ್ ದರ್. ಓಕೆ, ಈಗ ಯಾರೋ ಒಬ್ರಿಗೆ ಕೊಹ್ಲಿ ಆಗಿ ನಾನು ಆಟ ಆಡ್ಬೇಕು ಅನ್ನೋದು ಒಂದು ಇಷ್ಟ ಇರುತ್ತೆ, ಅಲ್ಲೇ ಫ್ಯೂಚರ್ ಕಂಡ್ಕೋಬಹುದು, ಅವ್ರು ಹೇಳಕ್ಕಾಗಲ್ಲ, ಮುಂದೆ ಆಗ್ಬೋದು. ಈಗ ಅಲ್ಲೋಗಿ ಆಟ ಆಡಕ್ ಆಗಲ್ಲ. ಸೇಮ್ ಪ್ಯಾಟರ್ನ್ ವಿ ಇಂಟ್ರೊಡ್ಯೂಸ್ ಇನ್ ಅವರ್ ಯೂನಿವರ್ಸಿಟಿ, ಸೊ ದಟ್ ದೇ ಫೀಲ್ ಬೆಟರ್. ಸೊ ಇಲ್ಲಿ ಆಡಿ ಖುಷಿ ಆಗ್ತದೆ. ಆ ತರ GM ಲೀಗ್ ಇದೆ. ಆಮೇಲೆ ಇನ್ನೊಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಇದೆ ನಮ್ಮಲ್ಲಿ. ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ವಿ ಹ್ಯಾವ್ GM ಐಡಲ್ ಅಂತ. ಸೊ GM ಐಡಲ್ ಬಂದ್ಬಿಟ್ಟು ಇಂಡಿಯನ್ ಐಡಲ್ ಅಂತೇಳಿ, ಇಂಡಿಯನ್ ಐಡಲ್ ಒಂದು ಕಾರ್ಯಕ್ರಮ ನಡೆಯುತ್ತಲ್ಲ ನ್ಯಾಷನಲ್ ಲೆವೆಲಲ್ಲಿ, ಅದೇ ತರ ನಾವು ಪ್ಯಾಟರ್ನ್ ಇಟ್ಟಿದ್ವಿ GM ಐಡಲ್ ಅಂತೇಳಿ. ಆಮೇಲೆ ನಾಟ್ಯರಂಗ ಅಂತೇಳಿ, ನಾಟ್ಯರಂಗ ಬಂದ್ಬಿಟ್ಟು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಅಂತೇಳಿ ಒಂದು ಕಾರ್ಯಕ್ರಮ ಬರುತ್ತೆ ನ್ಯಾಷನಲ್ ಲೆವೆಲ್. ಅದೇ ತರ ಪ್ಯಾಟರ್ನ್ ನಾವು ನಾಟ್ಯರಂಗದಲ್ಲಿ ಇಟ್ಟಿದ್ದೀವಿ. ಆಮೇಲೆ ಜ್ಞಾನ ಯೋಧ ಅಂತ. ಜ್ಞಾನ ಯೋಧ ಅಂದ್ರೆ ಅದು ಫುಲ್ ಟೆಕ್ನಾಲಜಿಕಲ್ ಓರಿಯೆಂಟೆಡ್ ಇಶ್ಯೂ. ಅದು ಏನೋ ಅವನಿಗೆ ಜ್ಞಾನ ಇದೆ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾರೆ. ಟೆಕ್ನಾಲಜಿ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಒಟ್ಟು ಅವನಿಗೆ ಅಷ್ಟು ಜ್ಞಾನ ಇರಬೇಕು. ಆ ಜ್ಞಾನ ಯೋಧ ಅಂತ ಒಂದು ಅವಾರ್ಡ್ ಕೊಡ್ಬೇಕಂದ್ರೆ ಅಷ್ಟು ಅವನಿಗೆ ಈ ಶುಡ್ ಬಿ ಇಕ್ವಿಪ್ಡ್ ವಿತ್ ಸೋ ಮಚ್ ಆಫ್ ನಾಲೆಜ್. ಆ ಥರದ್ದು ಒಂದು ಜ್ಞಾನ ಯೋಧ ಅಂತ ಒಂದು ಕಾಂಪಿಟೇಷನ್ ಇದೆ. ಈ ತರ ಬೇರೆ ಬೇರೆ ರೂಪದಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ದ ಸ್ಟೂಡೆಂಟ್ಸ್ ಆರ್ ವೆರಿ ಹ್ಯಾಪಿ ಟು ಪಾರ್ಟಿಸಿಪೇಟ್ ಐದರ್ ಇನ್ ಸ್ಪೋರ್ಟ್ಸ್ ಆಗಿರ್ಬೋದು ಆರ್ ಇನ್ ಕಲ್ಚರಲ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಮಾಡ್ತೀವಿ. ಈಗ ಲಾಸ್ಟ್ ಟೈಮ್ ನಾವು ಅಂದರೆ ಫಿಲ್ಮ್ ಸ್ಟಾರ್ಗಳನ್ನ ಕರೆಸ್ತಾ ಇರ್ತೀವಿ, ಮತ್ತು ಬೇರೆ ಬೇರೆ ಒಳ್ಳೊಳ್ಳೆ ಸಿಂಗರ್ಸ್ನ ಕರೆಸ್ತಾ ಇರ್ತೀವಿ. ಸೊ ಈ ಥರದ್ದೆಲ್ಲ ಕರೆಸ್ಬಿಟ್ಟು ನಾವು ಮಾಡಿದಾಗ ಅವರಿಗೆ ಇನ್ನೂ ಹೆಚ್ಚಿನ ಉತ್ಸಾಹ ಬರುತ್ತೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಆಮೇಲೆ ಅದರಲ್ಲೆಲ್ಲ ಇನ್ವಾಲ್ವ್ ಆಗಲಿಕ್ಕೆ. ಸೊ ಈ ಥರದ ಕಾರ್ಯಕ್ರಮ ಮಾಡ್ತಾರೆ. ಸೊ ಇದೆಲ್ಲದರ ಜೊತೆಗೆ ನೀವೀಗಾಗಲೇ ಇಂಡಸ್ಟ್ರಿ ಇಂಟರ್ನ್ಶಿಪ್ ಬಗ್ಗೆ ಮಾತಾಡುವಾಗ ಪ್ಲೇಸ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಿದ್ರಿ. ಬಟ್ ಈಗ GM ಯೂನಿವರ್ಸಿಟಿಗೆ ಸೇರಿಕೊಂಡು ನಾನೊಂದು ಟೆಕ್ನಿಕಲ್ ಕೋರ್ಸ್ ಮುಗಿಸ್ದೆ, ಅಟ್ ದಿ ಎಂಡ್ ಆಫ್ ಮೈ ಲಾಸ್ಟ್ ಸೆಮಿಸ್ಟರ್ ಏನು ಪ್ಲೇಸ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋರಿಗೆ ಏನು ಹೇಳ್ತೀರಾ? ನೋಡಿ ಸರ್, ಈಗ ಅಲ್ಟಿಮೇಟ್ಲಿ ಎಲ್ಲ ಪೇರೆಂಟ್ಸು ನೋಡೋದು ನನ್ನ ಮಗುಗೆ ಒಂದು ಒಳ್ಳೆ ಕೆಲಸ ಸಿಗಬೇಕು ಅಂತ. ಯಾಕೆ ಯಾರಾದರೂ ಅಷ್ಟೇ,
ಈಗ ನಾನಾದರೂ ನಾಳೆ ನನ್ನ ಮಗನ ಸೇರಿಸಿದ್ರೆ ಒಂದು ಉದ್ದೇಶ ಇರುತ್ತೆ. ಆ ಉದ್ದೇಶ ಏನಪ್ಪ ಅಂದರೆ ನಾಳೆ ನನ್ನ ಮಗ ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮನ್ನೆಲ್ಲ ನೋಡ್ಕೊಳ್ಳಿ, ಇಲ್ಲ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ ಅನ್ನೋದು ಒಂದು ಉದ್ದೇಶ ಇರ್ತದೆ. ಹಾಗಾಗಿ ನಮ್ಮಲ್ಲೂ ಕೂಡ ಪ್ಲೇಸ್ಮೆಂಟಿಗೆ ನಾವು ಭಾಳ ಒತ್ತು ಕೊಡ್ತೀವಿ. ಭಾಳ ಒತ್ತು ಹೆಂಗೆ ಕೊಡ್ತೀವಪ್ಪ ಅಂದರೆ ಬೇರೆ ವಿಧವಾದ ನಾವು ಟ್ರೈನಿಂಗ್ಗಳು ಸ್ಟಾರ್ಟ್ ಮಾಡ್ತೀವಿ. ಅರ್ಲಿ ಟ್ರೈನಿಂಗ್ಗಳು ಸ್ಟಾರ್ಟ್ ಮಾಡ್ತೀವಿ. ಸೊ ಅರ್ಲಿ ಟ್ರೈನಿಂಗ್ ಮಾಡ್ತೀವಿ, ಆಮೇಲೆ ಟೆಕ್ನಿಕಲ್ ಟ್ರೈನಿಂಗ್ಸ್ ಕೊಡಿಸ್ತೀವಿ. ಅದಕ್ಕೋಸ್ಕರ ಅಂದರೆ ಕಂಪ್ನಿ ಬೇಸ್ಡ್ ಟೆಕ್ನಿಕಲ್ ಟ್ರೈನಿಂಗ್ಸ್ ಇರುತ್ತೆ. ಅದೇ ಜೊತೆ ಎಲೈಟ್ 30 ಅಂತ ಒಂದು ಮಾಡ್ತೀವಿ, ಎಲೈಟ್ 60 ಅಂತ, ಎಲೈಟ್ 40 ಅಂತ ಮಾಡ್ತೀವಿ. ಅಲ್ಲಿ ಬೇರೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಬಿಟ್ಟು ಅಲ್ಲಿ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ಸ್ ಇರ್ತವೆ. ಆ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ಗಳು ಯಾಕೆ ಕೊಡ್ತೀವಿ ಅಂದರೆ ಅದು ಹೈಯರ್ ಪ್ಯಾಕೇಜ್ಗೆ ರೀಚ್ ಆಗಬೇಕು ನಮ್ಮ ಮಕ್ಕಳು ಅಂತೇಳಿ ಆ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ಗಳು ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಈ ಸತಿ ಮೋರ್ ದ್ಯಾನ್ 900 ಪ್ಲೇಸ್ಮೆಂಟ್ಸ್ ಆಲ್ರೆಡಿ ಮುಗಿದಿದೆ. ಸೊ ಆನ್ ಎನ್ ಅವರೇಜ್ ಮೋರ್ ದ್ಯಾನ್ 90% ಪ್ಲೇಸ್ಮೆಂಟ್ಸು ಈ ವರ್ಷಕ್ಕೆ ಆಗಿದೆ. ಅದೇ ಥರ ನಾವು ಕನ್ಸಿಸ್ಟೆಂಟ್ ಆಗಿ ಪ್ಲೇಸ್ಮೆಂಟ್ಸ್ನ ಮಾಡ್ತಾ ಬಂದಿದ್ವಿ. ಯಾವಾಗಲೂ ನಮ್ಮದು ಮೋರ್ ದ್ಯಾನ್ 90% ಪ್ಲೇಸ್ಮೆಂಟ್ಸ್ ಇರುತ್ತೆ. ಸೊ ನಮ್ಮದು ತುಂಬ ಹೆಸರಿದೆ ಪ್ಲೇಸ್ಮೆಂಟ್ಸಲ್ಲಿ. ಸೊ ಪ್ಲೇಸ್ಮೆಂಟ್ಸ್ ಆರ್ ವೆರಿ ಪ್ರೈಮ್ ಏರಿಯಾ ವೇರ್ ವಿ ಕಾನ್ಸಂಟ್ರೇಟ್ ಫಸ್ಟ್. ಸೊ ಹಾಗಾಗಿ ನಾವು ಪ್ಲೇಸ್ಮೆಂಟ್ಸಲ್ಲಿ ತುಂಬ ಮುಂದೆ ಇದ್ದೀವಿ. ಸೊ 900+ ಈಗ ಆಲ್ರೆಡಿ ಆಗಿದೆ. 34.4 lakhs ಒಂದು ಪ್ಯಾಕೇಜಲ್ಲಿ ನಮ್ಮ ಒಂದು ವಿದ್ಯಾರ್ಥಿಯವರು ಸೇರ್ಕೊಂಡಿದ್ದಾರೆ. 34.4 lakhs ಪ್ಯಾಕೇಜ್ ಆಗಿದೆ, ಹೈಯೆಸ್ಟ್ ಪ್ಯಾಕೇಜ್. ಆನೇನು ಅವರೇಜ್ ತೊಗೊಂಡ್ರೆ ನಮಗೆ ಒಂದು 5 to 6 lakhs ಪ್ಯಾಕೇಜಲ್ಲಿ ಸಿಗುತ್ತೆ ಅವರೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಈ ಥರ ಒಂದು ನಡೀತಾ ಇದೆ. ಸರ್, ನನ್ಗೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಈ ಎಲೆಕ್ಟಿವ್ ಫ್ಲೆಕ್ಸಿಬಿಲಿಟಿ ನಿಮ್ಮಲ್ಲಿರುವಂತಹ ಆ ಒಂದು ಆಪ್ಷನ್ ಇದೆಯಲ್ಲ, ಆಸಕ್ತಿದಾಯಕ ಮತ್ತೊಂದು ವಿಷಯ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋದು ಬಹಳ ಕಡೆ ಸಿಗಲ್ಲ ಅಂತ ಅಂದ್ಕೊಳ್ತೀನಿ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೀವು. ಈ ಎಲೆಕ್ಟಿವ್ ಅನ್ನೋದು ಏನಂದ್ರೆ ಸರ್, ಈಗ ಎಲೆಕ್ಟಿವ್ ಅಂದ್ರೆ ಅವ್ರಿಗೆ ಬೇಕಾಗಿದ್ದು ಆರಿಸ್ಕೊಳ್ಳೋದು ಅಂತ. ಈಗ ನನಗೇನು ಬೇಕೋ ನಾನು ಆರಿಸ್ಕೋಬೇಕು. ಅದನ್ನ ಏನಾಗೈತೆ, ನಾವು ಪಠ್ಯಕ್ರಮನ ಹಿಂಗೆ ಓದಬೇಕು ಅಂತ ಸೆಟ್ ಮಾಡಿ ಇಟ್ಟಿರ್ತೀವಿ. ಅದರಲ್ಲಿ ನಿಮಗೆ ಆಯ್ಕೆ ಇರಂಗಿಲ್ಲ. ಅವ್ರು ಏನು ಸೆಟ್ ಮಾಡಿರ್ತಾರೋ ಅದನ್ನು ನೀವು ಓದಲೇಬೇಕು, ಅದನ್ನು ಪಾಸ್ ಮಾಡಲೇಬೇಕು. ಈ ಎಲೆಕ್ಟಿವ್ ವಿಷಯ ಬಂದಾಗ ನಿಮ್ಮ ಆಯ್ಕೆ ಇರ್ತದೆ. ನಿಮ್ಮ ಆಯ್ಕೆ ಅಂದರೆ ನಾವು 1 or 2 ಸಬ್ಜೆಕ್ಟ್ಸ್ ಏನು ಮಾಡ್ತೀವಿ, ನಿಮ್ಮ ಯಾವುದು ಇಷ್ಟ ಇರುತ್ತಲ್ಲ ಆ ಸಬ್ಜೆಕ್ಟ್ನ ಓದಲಿಕ್ಕೆ ನಿಮಗೆ ಒಂದು ಅರ್ಹತೆ ಕೊಡ್ತೀವಿ, ಅಂದರೆ ಒಂದು ಅವಕಾಶ ಕೊಡ್ತೀವಿ. ಸ್ವತಂತ್ರವಾಗಿ ನೀವು ಅದನ್ನು ಸಬ್ಜೆಕ್ಟ್ನ ಚೂಸ್ ಮಾಡ್ಬೋದು. ನೀವು ಯಾವ್ದಾರ ಬೇರೆ ಡೊಮೈನಿಂದನ ಚೂಸ್ ಮಾಡ್ಬೋದು. ನೀವು ಯಾವ್ದು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇರ್ತೀರಾ, ಯು ಕ್ಯಾನ್ ಚೂಸ್ ಇಟ್ ಫ್ರಮ್ ಡಿಫ್ರೆಂಟ್ ಮೆಕ್ಯಾನಿಕಲ್ ಚೂಸ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಸಿವಿಲ್ ಚೂಸ್ ಮಾಡ್ಬೋದು. ಹಾಗೆ ಎಲೆಕ್ಟಿವ್ ಸಬ್ಜೆಕ್ಟ್ ವಿಲ್ ಬಿ ಫ್ರಮ್ ಡಿಫ್ರೆಂಟ್ ಡೊಮೈನ್ಸ್. ಸೊ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ಓದೋ ಅವಕಾಶ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಸಬ್ಜೆಕ್ಟ್ಸ್ನ ಬೇರೆ ಕಡೆಯಿಂದ ಚೂಸ್ ಮಾಡಿ ಅದನ್ನು ಕೂಡ ಓದಿ ಇದರಲ್ಲೇ ತಿಳ್ಕೊಂಡು ಪಾಸ್ ಮಾಡಿಕೊಂಡು ಅದನ್ನು ಕೂಡ ಅದರದ್ದು ಜ್ಞಾನವನ್ನು ತಗೋಬಹುದು. ಈ ತರ ಒಂದು ಫ್ಲೆಕ್ಸಿಬಲ್ ಎಲೆಕ್ಟಿವ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಸೊ ಆ ತರ ನಡೆಯುತ್ತೆ ನಮ್ಮಲ್ಲಿ. ಇನ್ನೊಂದಷ್ಟು ವಿಚಾರಗಳಿದೆ, ಚಿಕ್ಕದಾಗಿ ಅದ್ರ ಬಗ್ಗೆ ಮಾತಾಡ್ಬಿಡೋಣ. ಈ MOU ಮತ್ತೆ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ಸ್ ಆ ಬಗ್ಗೆ ಹೇಳ್ಬಿಡಿ. ಓಕೆ, ಸೊ ಈ MOU ಅಂತ ಬಂದಾಗ ಸೊ ನಮ್ಮಲ್ಲಿ ಮೋರ್ ದ್ಯಾನ್ 100 ಕಂಪ್ನೀಸ್ ಜೊತೆ MOU ಇದೆ. ಮೋರ್ ದ್ಯಾನ್ 100 ಕಂಪ್ನೀಸ್ ನಾವು MOU ಮಾಡ್ಕೊಂಡಿದ್ದೀವಿ. ಈ ಒಂದು ಪ್ಲೇಸ್ಮೆಂಟ್ ವಿಚಾರ ಆಗಿರ್ಬೋದು, ಇಲ್ಲ ಅಂದರೆ ನಮ್ಮ ಟ್ರೈನಿಂಗ್ ವಿಚಾರ ಆಗಿರ್ಬೋದು. ಸೊ ಇವಕ್ಕೆಲ್ಲ ಮೋರ್ ದ್ಯಾನ್ 100 ಕಂಪ್ನೀಸ್ ಬರುತ್ತೆ. ಅದ್ರ ಜೊತೆ ನಾವು ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಅದ್ರ ಜೊತೆ MOU ಇದೆ. ಅದಾದಮೇಲೆ ಈ ಡ್ಯುಯಲ್ ಡಿಗ್ರಿ ಅಂತ ಒಂದು ಪ್ರೋಗ್ರಾಮ್ ಇದೆ ನಮ್ಮಲ್ಲಿ, MBA ಪ್ರೋಗ್ರಾಮ್ ಇದು ಡ್ಯುಯಲ್ ಡಿಗ್ರಿ ಅಂತ. ಸೊ ಒಂದು ಡಿಗ್ರಿ ನಾವು ಇಂಡಿಯಾದಲ್ಲಿ ಕೊಟ್ಟರೆ ಇನ್ನೊಂದು ಡಿಗ್ರಿ ನಾವು UK ಇಂದ ಸಿಗುತ್ತೆ. ಸೊ ಎರಡು ಕಡೆ ನಾವು ಡಿ ಮೌಂಟ್ಫೋರ್ಟ್ ಯೂನಿವರ್ಸಿಟಿ ಅಂತ ಹೇಳಿ UK ನಲ್ಲಿ, ಅದ್ರ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ MOU. ಸೊ ಅವರು ಒಂದು ಡಿಗ್ರಿ ಕೊಡ್ತಾರೆ, ನಾವು ಒಂದು ಡಿಗ್ರಿ ಕೊಡ್ತೀವಿ. ಸೊ ಇಲ್ಲಿನೂ ಓದ್ತಾರೆ, UK ನಲ್ಲೂ ಓದ್ತಾರೆ. ಎರಡು ಕಡೆ ಓದೋ ಒಂದು ಅವಕಾಶ, ಅದು ಇಂಟರ್ನ್ಯಾಷನಲ್ MBA ಅಂತೀವಿ ಅದಕ್ಕೆ. ಪ್ಲಸ್ ಅವರಿಗೆ ವರ್ಕ್ ವೀಸಾ ಕೊಡ್ತಾರೆ ಅಲ್ಲಿ UK ನಲ್ಲಿ 2 years ವರ್ಕ್ ವೀಸಾ ಕೊಡ್ತಾರೆ. ಓದಾದ್ಮೇಲೆ ಅವರಲ್ಲಿ ವರ್ಕ್ ಪರ್ಮಿಟ್ ಅಲ್ಲಿ 2 years ತನಕ ಇರ್ಬೋದು. ಸೊ ಈ ತರ ಒಂದು ಅವಕಾಶ ಇದೆ ಇಂಟರ್ನ್ಯಾಷನಲ್ MBA. ಅದೇ ತರ ನಮ್ಮ ಬೇರೆ MBS ಇದೆ ನಮ್ಮಲ್ಲಿ, ಬೇರೆ ಪ್ಯಾಟರ್ನ್ ಅಲ್ಲಿ MBS ಇದೆ. ಅದನ್ನೆಲ್ಲ ನಾವು ರನ್ ಮಾಡ್ತಾ ಇದೀವಿ. ಓಕೆ ಸರ್, ಈಗ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗ್ಲಿ ಪೋಷಕರಿಗಾಗ್ಲಿ GM ಯೂನಿವರ್ಸಿಟಿ ಕಡೆಯಿಂದ ಏನ್ ಹೇಳೋದಕ್ಕೆ ಅಥವಾ ಏನ್ ಗ್ಯಾರಂಟಿ ಮಾಡೋದಕ್ಕೆ ಇಷ್ಟಪಡ್ತೀರಾ? ಈಗ ನೋಡಿ, ನಮ್ಮ GM ಯೂನಿವರ್ಸಿಟಿನಲ್ಲಿ ಅಫ್ಕೋರ್ಸ್ ಟೆಕ್ನಿಕಲ್ ಇದೆ, ಬೇರೆ ಕೋರ್ಸಸ್ಸು ಇದೆ. ಸೊ ನಿಮಗೆ ಮೊದಲೇ ಹೇಳಿದಾಗೆ ಟೋಟಲ್ ನಮ್ಮಲ್ಲಿ 49 ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಇದೆ, 21 PG ಕೋರ್ಸಸ್ ಇದೆ. ಸೊ ಎಲ್ಲಾ ರೀತಿಯ ಕೋರ್ಸಸ್ ನಮ್ಮಲ್ಲಿದೆ. ಆಲ್ಮೋಸ್ಟ್ ಆಲ್ ಕೋರ್ಸಸ್ ಇಟ್ ಕವರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮಲ್ಲಿ BBA 4 ಟೈಪ್ ಕೋರ್ಸಸ್ ಇದೆ. ಓಕೆ, BBA ಜನರಲ್ ಇದೆ, BBA ಹೆಲ್ತ್ ಕೇರ್ ಇದೆ, BBA ಏವಿಯೇಷನ್ ಅಂತ ಇದೆ, ಆಮೇಲೆ BBA ಟೂರಿಸಂ ಇದೆ. ಸೊ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ಸ್, ಡಿಫ್ರೆಂಟ್ ಫ್ಲೇವರ್ಸ್ ಇದೆ. BBA ಅಂದ್ರೆ ಮೊದಲೆಲ್ಲ ನೋಡ್ತಾ ಇದ್ರೆ ಒಂದೇ ಇರುತ್ತೆ, ಇವಾಗ ನಮ್ಮಲ್ಲಿ ಅದೇ 4 ಫ್ಲೇವರ್ಸ್ ಇದೆ. ಆ ತರ ಕೋರ್ಸ್ಗಳಲ್ಲಿ ಬೇರೆ ಕೋರ್ಸ್ಗಳಲ್ಲಿ ಬೇರೆ ಫ್ಲೇವರ್ಸ್ ಇದೆ. ನಿಮ್ಗೆ ಜಸ್ಟ್ ಹೇಳಿದೆ MBA ದಲ್ಲಿ 4 ಟೈಪ್ಸ್ ಇದೆ.
ಸೊ ಜನರಲ್ MBA, ಇಂಟರ್ನ್ಯಾಷನಲ್ MBA, ಅಡ್ವಾನ್ಸ್ MBA ಈ ಥರ. ಸೊ ಓಕೆ. ನಮ್ಮ ಆ ಥರ ಬೇರೆ ಬೇರೆ ಫ್ಲೇವರ್ಸ್ ಇದೆ ಕೋರ್ಸಸ್ ಕೂಡ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ಅರೌಂಡ್ 49 UG ಕೋರ್ಸಸ್ ಇದೆ, 21 PG ಕೋರ್ಸಸ್ ಇದೆ. ಸೊ ನಾವು ಏನು ಹೇಳ್ಬೋದು ಅಂದರೆ ನಮ್ಮಲ್ಲಿ ಒಂದು ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಇದೆ, ಉತ್ತಮವಾದ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಆಮೇಲೆ ಉತ್ತಮವಾದ ಒಂದು ಪಠ್ಯಕ್ರಮ ಇದೆ ಬೇಸ್ಡ್ ಆನ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಆಮೇಲೆ ಉತ್ತಮವಾದ ಕಲಿಕೆ ವಾತಾವರಣ ಇದೆ. ಸೊ ಎಲ್ಲದು ಸೇರಿಕೊಂಡು ಟೋಟಲ್ 360 ಡೆವಲಪ್ಮೆಂಟ್ ಹುಡುಗಗೆ ಏನು ಬೇಕಾಗುತ್ತೆ ಅದೆಲ್ಲ ಒಂದು ನಮ್ಮ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ ನಿಮಗೆ. ಸೊ ದಟ್ ಅವನಿಗೆ ಇವಾಗ ಕೆಲಸ ಸಿಗೋದು ಅಲ್ದೇನೆ ಮುಂದೆ ಅವನ ಜೀವನದಲ್ಲಿ ಕೂಡ ಅವನು ಅದನ್ನ ಕಲಿತು ಸರ್ವೈವ್ ಆಗ್ಬೋದು. ಈ ಒಂದು ಇದಕ್ಕೆ ನಾವು ಪ್ರಿಪೇರ್ ಮಾಡಿ ಕಳಿಸ್ತೇವೆ ಹುಡುಗರನ್ನ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ GM ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ತಮಗೂ ಧನ್ಯವಾದಗಳು ಸರ್. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ನಮ್ಮ ಜೊತೆ. ನಮ್ಮ ಒಂದು ಯೂನಿವರ್ಸಿಟಿನ ನಿಮ್ಮ ಒಂದು ಮಾಧ್ಯಮದಲ್ಲಿ ಪರಿಚಯ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ರಿ. ಹಾಗಾಗಿ ತಮಗೂ ಕೂಡ ಧನ್ಯವಾದ ಅಂತ ನಮ್ಮ GM ಯೂನಿವರ್ಸಿಟಿ ಕಡೆಯಿಂದ ಧನ್ಯವಾದ ಅಂತ ಹೇಳಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.